ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ಬಾಗೇವಾಡಿ. ಇವತ್ತು ನಡೆದಂತಹ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನಂತಹ ಕೀ ಆನ್ಸರ್ಗಳನ್ನ ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಮೊದಲನೇದಾಗಿ ಕಂಪ್ಯೂಟರ್ ಲಿಟ್ರಸಿಯನ್ನು ನಾವು ನೋಡೋಣ. ಒಂದನೇ ಕ್ವಶನ್ನು, ದ ಶಾರ್ಟ್ಕಟ್ ಕೀ ಟು ರಿಪ್ಲೇಸ್ ಅ ಡಾಟಾ ವಿತ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್, ಅಲ್ಲಿ ಕೆಳಗೆ ಆಪ್ಷನಲ್ಲಿ Ctrl+H ಬರುತ್ತೆ. ನಂಬರ್ 2, which of the following functions is used to find the highest number in a series of numbers? ಇದು ಮ್ಯಾಕ್ಸ್ B1 B3 ಬರ್ತದೆ. ಮೂರನೇ ಕ್ವಶನ್, ಇಫ್ ದ ವ್ಯಾಲ್ಯೂ ಇನ್ A1 ಈಸ್ MCQ ಆ್ಯಂಡ್ ಇನ್ B1 ಈಸ್ ಕ್ವಶನ್, ವಿಚ್ ಫಂಕ್ಷನ್ ವಿಲ್ ರಿಟರ್ನ್ MCQ ಆ್ಯಟ್ ಕ್ವಶನ್ಸ್ ಇನ್ ಸೆಲ್ C1 ಅಂತ ಬಂದರೆ ಅದರಲ್ಲಿ ಈಕ್ವಲ್ ಟು A1 ಆ್ಯಂಡ್ ಆ್ಯಟ್ ಆ್ಯಂಡ್ B1 ಆಪ್ಷನ್ ಎ ಇದಲ್ಲ ಅದು. ಇನ್ನು ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು, ಯು ಕ್ಯಾನ್ ಎಂಡ್ ಆ್ಯನ್ MS ಆರ್ಗನೈಜೇಷನ್ ಚಾರ್ಟ್ ಇನ್ ಅ ಸ್ಲೈಡ್ ಬೈ, ಅದು ಕ್ಲಿಕ್ಕಿಂಗ್ ದ ಇನ್ಸರ್ಟ್ ನ್ಯೂ ಸ್ಲೈಡ್ ಬಟನ್ ಅಂತಿದೆಯಲ್ಲ ಆ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್, ಈ ಕ್ವಶನ್ಗೆ ಕಾಮನ್ಲಿ ಫೌಂಡ್ ಶೇಪ್ ಅನ್ನುವಂಥ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪ್ರೊವೈಡ್ಸ್ ಅ ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ಸ್ ನಾಟ್ ವಿತ್ ಅ ಮಿನಿಯೇಚರ್ ಸ್ಲೈಡ್ ಆನ್ ಪ್ರಿಂಟೆಡ್ ಪೇಜ್ ಅಂತ ಇದೆಯಲ್ಲ ಅದರ ಉತ್ತರ ಬಂದುಬಿಟ್ಟು ಆಡಿಯನ್ಸ್ ಹ್ಯಾಂಡ್ಔಟ್ ಅಂತ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದರೆ, ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆಸ್ ಟೈಟಲ್ ಆ್ಯಂಡ್ ಸಬ್ ಟೈಟಲ್ ಟೆಕ್ಸ್ಟ್, ಪಿಕ್ಚರ್ಸ್, ಟೇಬಲ್ಸ್ etc ಈಸ್ ಕಾಲ್ಡ್ ಲೇಔಟ್ ಅಂತ ಬರುತ್ತೆ. ಉತ್ತರ ಲೇಔಟ್. ನೆಕ್ಸ್ಟ್ ಕ್ವಶನ್, ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ಸ್ ಅ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್ ಅಂತ ಬಂದರೆ Ctrl+M ಅಂತ ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಡ್ಯಾಶ್ ಪ್ರೋಗ್ರಾಮ್ ಕಾಂಪ್ರೆಸ್ ಲಾರ್ಜ್ ಫೈಲ್ಸ್ ಇಂಟು ಅ ಸ್ಮಾಲರ್ ಫೈಲ್ ಅಂತ ಅದಲ್ಲ, ವಿನ್ ಜಿಪ್ ಅಂತ ಅದೆಲ್ಲ ಆಪ್ಷನ್ ಸಿಯಲ್ಲಿ ಅದು ಬರುತ್ತೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ, ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ಅಂತ ಬಂದರೆ ಆಪ್ಷನ್ ಸಿಯಲ್ಲಿದೆಯಲ್ಲ ರೀಸೈಕಲ್ ಬಿನ್ ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವ್ಸ್ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್ ಅಂತ ಇದೆಯಲ್ಲ ಅದು ಆಪ್ರೇಟಿಂಗ್ ಸಿಸ್ಟಮ್, ಆಪ್ಷನ್ ಸಿ. 12ನೇ ಕ್ವಶನ್ ಬಂದುಬಿಟ್ಟು, ಟು ಸೆಂಡ್ ಇಮೇಲ್ ವಿ ಯೂಸ್ ಅಂತ ಇದೆಯಲ್ಲ ಅದರಲ್ಲಿ ಆಪ್ಷನ್ ಡಿ ಔಟ್ಲುಕ್ ಎಕ್ಸ್ಪ್ಲೋರರ್ ಅಂತ ಇದೆಯಲ್ಲ ಆ ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಬಯಾಸ್ ಈಸ್ ಯೂಸ್ಡ್ ಬೈ, ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಅದು ಬರುತ್ತೆ. ನೆಕ್ಸ್ಟ್ ಕ್ವಶನ್, ಯೂನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಅ, ಆಪ್ಷನ್ ಬಿ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್, ಡಾಸ್ ಸ್ಟ್ಯಾಂಡ್ಸ್ ಫಾರ್, ಆಪ್ಷನ್ ಬಿ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಇದೆಲ್ಲ ಅದು ಬರುತ್ತೆ ಉತ್ತರ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದರೆ, ವಾಟ್ ಡಸ್ Ctrl+Z ಡೂ ಅಂತ ಇದೆಯಲ್ಲ ಅದು ಆಪ್ಷನ್ ಸಿ ಅನ್ಡೂ ದ ಲಾಸ್ಟ್ ಆ್ಯಕ್ಷನ್ ಇದೆಲ್ಲ ಆ ಉತ್ತರವನ್ನು ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಸ್ಪ್ಲಿಟ್ ಅ ಟೇಬಲ್, ಆ ಪ್ರಶ್ನೆಗೆ ಆಪ್ಷನ್ ಡಿ Ctrl+Shift+Enter ಆ ಉತ್ತರ ಬರುತ್ತೆ. ಮುಂದಿನ ಪ್ರಶ್ನೆ, ವೆನ್ ಹೈಪರ್ ಲಿಂಕ್ ಈಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮೆಟ್ಸ್ ದ ವೆಬ್ ಅಡ್ರೆಸ್ ಆ್ಯಸ್, ಆಪ್ಷನ್ ಬಿನಲ್ಲಿದೆಯಲ್ಲ ಅಂಡರ್ಲೈನ್ಡ್ ಆ್ಯಂಡ್ ಕಲರ್ಡ್ ಬ್ಲೂ. ಇನ್ನು ಮುಂದಿನ ಪ್ರಶ್ನೆ, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ ಅ ಫಾರ್ಮುಲಾ ವಿತ್ ಅ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆ್ಯಸ್ ಅ ರಿಸಲ್ಟ್, ಆಪ್ಷನ್ ಸಿನಲ್ಲಿ ಇಫ್ ಅಂತ ಇದೆಯಲ್ಲ ಅದು ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡಸ್ ದ VLOOKUP ಫಂಕ್ಷನ್ ಡೂ, ಲುಕಪ್ ಅಂತ ಇರೋದಿಲ್ಲ ಆ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್ ಅಂತ ಇದೆಯಲ್ಲ ಆ ಉತ್ತರ ಬರುತ್ತೆ. ಇನ್ನು ಸಾಮಾನ್ಯ ಜ್ಞಾನ ಮತ್ತು ಸಾಮರ್ಥ್ಯದ ಒಂದು ವಿಭಾಗಕ್ಕೆ ನಾವು ಬಂದರೆ ಅಲ್ಲಿ ನೆಕ್ಸ್ಟ್ ಕ್ವಶನ್ 21ನೇದು ಏನು ಬರುತ್ತೆ, ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆಯಲ್ಲ ಅದರ ಉತ್ತರ ಆಪ್ಷನ್ ಬಿ ಇದೆಯಲ್ಲ 2 ಮತ್ತು 3.
ಅಂದರೆ ಮೃದು ಕೌಶಲ್ಯಗಳು, ಉದ್ಯಮಶೀಲತೆ ಮತ್ತು ಡಿಜಿಟಲ್ ಸಾಕ್ಷರತೆಗೆ ತರಬೇತಿ ನೀಡುತ್ತದೆ ಮತ್ತು ಇದು ದೇಶದ ಅನಿಯಂತ್ರಿತ ಕಾರ್ಯಪಡೆಯನ್ನು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿಗೆ ಸಮರ್ಥವಾಗಿ ಜೋಡಿಸುವ ಉದ್ದೇಶವನ್ನು ಹೊಂದಿದೆ ಅನ್ನುವಂಥ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, 2021ನೇ ವರ್ಷದಲ್ಲಿ ಭಾರತದ ಆಮದುಗಳ ಅತಿ ದೊಡ್ಡ ಪಾಲು ಬಂದಿರುವುದು ನಾವು ನೋಡಿದ ಪ್ರಕಾರ ಈಗ ಚೈನಾ ಅಂತ ಕಂಡುಬಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ. ಆಪ್ಷನ್ ಸಿ ರಾಬರ್ಟ್ ಬ್ರೂಸ್ಫುಟ್ ಅಂತ ಇದೆಯಲ್ಲ, ಆ ಉತ್ತರ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಿಹಾರಗಳನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಬಂದರೆ ಆಪ್ಷನ್ ಡಿ 1, 2 ಮತ್ತು 3 ಅನ್ನುವಂಥ ಉತ್ತರಗಳು ಬರುತ್ತೆ. ಇನ್ನು 25ನೇ ಪ್ರಶ್ನೆ ಬಂದರೆ, ಕೆಳಗೆ ನೀಡಲಾಗಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆಯಲ್ಲ, ಅದು ಆಪ್ಷನ್ ಎ 1, 3, 4, 2 ಅಂತ ಇದೆಯಲ್ಲ. ಅಂದರೆ ಗಂಗರು ಕೊಂಗಣಿ ವರ್ಮ, ಕದಂಬರು ಮಯೂರ ವರ್ಮ ಮತ್ತು ರಾಷ್ಟ್ರಕೂಟರು ದಂತಿ ದುರ್ಗ ಮತ್ತು ಹೊಯ್ಸಳರು ಸಳ. ಇನ್ನು 26ನೇ ಪ್ರಶ್ನೆ ಬಂದರೆ, ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮ ನೋಡಿದೆ. ಆಪ್ಷನ್ ಸಿ ಇದೆಯಲ್ಲ, ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು. ಆಪ್ಷನ್ ಸಿ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು. ಇನ್ನು 27ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ರಸ್ತ್ ಗೊಫ್ತಾರ್ ಸತ್ಯ ಹೇಳುವವ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು. ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಅಂತ ಇದೆಯಲ್ಲ, ಆ ಪ್ರಶ್ನೆ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ. ಆಪ್ಷನ್ ಎ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಅನ್ನುವಂಥ ಉತ್ತರ ಇದೆಯಲ್ಲ, ಅದು ಬರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಮುಂದಿನ 30ನೇ ಪ್ರಶ್ನೆಯನ್ನು ನೋಡೋದಾದರೆ, ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ ಮೀರುವಂತಿಲ್ಲ ಅಂತಿದೆ. ಇದು ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರೋದರಿಂದ ಇದಕ್ಕೆ ಉತ್ತರ ಸರಿಯಾದಂಥ ಉತ್ತರ ಕಂಡುಬಂದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ, ಆ ಪ್ರಶ್ನೆಗೆ ಕೆಳಗಿನ ಉತ್ತರ ಎಲ್ಲ ನೌಕರರ ವೇತನ ಕಡಿತಗೊಳಿಸಲಾಗುತ್ತದೆ ಅನ್ನುವಂಥ ಉತ್ತರ ಸೂಕ್ತವಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರಾಷ್ಟ್ರ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಅನ್ನುವಂಥ ಪ್ರಶ್ನೆಗೆ ಆಪ್ಷನ್ ಬಿ 22 ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ಳುತ್ತವೆ. ಇದರ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಘಟಪ್ರಭಾ ನದಿಗೆ ಅವುಗಳು ಸೇರಿಕೊಳ್ಳುತ್ತವೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಆಪ್ಷನ್ ಎ ಲಕ್ಷದ್ವೀಪ. 35ನೇ ಪ್ರಶ್ನೆ, ಅಂದಾಜಿನ ಪ್ರಕಾರ ಭೂಮಿಯ ಆಯಸ್ಸು. ಆಪ್ಷನ್ ಸಿ 4.6 ಬಿಲಿಯನ್ ವರ್ಷಗಳು. 36ನೇ ಪ್ರಶ್ನೆ ಬಂದ್ಬಿಟ್ಟು, ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶ. ಆಪ್ಷನ್ ಬಿ ಅಮೇರಿಕಾ. ಮುಂದಿನ ಪ್ರಶ್ನೆ, ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡಾ ಪ್ರಮಾಣವು ಸಮುದ್ರದ ಮೂಲಕ ನಡೆಯುತ್ತದೆ. ಈ ಪ್ರಶ್ನೆಗೆ ಉತ್ತರ ಅನೇಕ ಉತ್ತರಗಳನ್ನು ಒಬ್ಬೊಬ್ಬರು ಒಂದೊಂಥರ ಉತ್ತರ ಕೊಡ್ತಿದ್ದಾರೆ. ಇಲ್ಲಿ ನಾನು ಈಗ ಸರ್ಚ್ ಮಾಡಿದ ಪ್ರಕಾರ ಆಪ್ಷನ್ ಎ 70% ಇದೆ. ಮುಂದಿನ ಪ್ರಶ್ನೆ, ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ್ದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ. ಆಪ್ಷನ್ ಬಿ ಹೋವಾರ್ಡ್ ಬಾರ್ಕರ್ ಅನ್ನುವಂಥವ್ರು ಇರ್ತಾರೆ. 39ನೇ ಪ್ರಶ್ನೆ, ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮೊದಲ ಮಹಿಳೆ. ಆಪ್ಷನ್ ಬಿ ಆಮ್ಸ್ ಜಬೇರ್ ಅಂತ ಇದ್ದಾರೆ. ಇನ್ನು 40ನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡವರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೀರೇಂದ್ರ ಹೆಗಡೆ ಅವರು ನಾಮಿನೇಷನ್. ಆಪ್ಷನ್ ಡಿ. 41ನೇ ಪ್ರಶ್ನೆ, 2022ರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಪಡೆದಿರುವ ಸ್ಥಾನ ಅಂತ ಬಂದರೆ ಆಪ್ಷನ್ ಸಿ 4ನೇ ಸ್ಥಾನವನ್ನು ಪಡೆದಿದೆ. ಮುಂದಿನ ಪ್ರಶ್ನೆ, ಪಿ ಕ್ಯೂಗಿಂತ 60% ಹೆಚ್ಚಾಗಿದ್ದು ಆರ್ಗಿಂತ 30% ಹೆಚ್ಚಾಗಿರುತ್ತದೆ. ಕ್ಯೂ ಮತ್ತು ಆರ್ನ ಅನುಪಾತ ಹೀಗಿರುತ್ತದೆ ಅಂತ ಬಂದರೆ ಆಪ್ಷನ್ ಎ 13:16. 43ನೇ ಪ್ರಶ್ನೆ, ಒಂದು ಸಮತಲದಲ್ಲಿ ಎಕ್ಸ್ ಗೆರೆಯು ವಾಯ್ ಗೆರೆಗೆ ಲಂಬವಾಗಿದ್ದು ಮತ್ತು ಝೆಡ್ ಗೆರೆಗೆ ಸಮಾನಾಂತರವಾಗಿರುತ್ತದೆ. ಯು ಗೆರೆಯು ವಿ ಮತ್ತು ಡಬ್ಲ್ಯೂ ಗೆರೆಗಳಿಗೆ ಲಂಬವಾಗಿರುತ್ತದೆ. ಎಕ್ಸ್ ಗೆರೆಯು ವಿ ಗೆರೆಗೆ ಲಂಬವಾಗಿರುತ್ತದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಆಪ್ಷನ್ ಬಿ ವಾಯ್ ವಿ ಮತ್ತು ಡಬ್ಲ್ಯೂ ಸಮಾನಾಂತರವಾಗಿರುತ್ತವೆ.
ಮುಂದಿನ ಪ್ರಶ್ನೆ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಒಂದು ರೈಲು 3 ನಿಮಿಷ ತಡವಾಗಿರುತ್ತದೆ ಹಾಗೂ ಪ್ರತಿ ನಿಮಿಷಕ್ಕೆ 3 ಸೆಕೆಂಡಿನಂತೆ ತಡವಾಗುವುದು ಮುಂದುವರಿಯುತ್ತದೆ. 1 ಗಂಟೆಯ ಅವಧಿಗೆ ಈ ರೈಲು ಎಷ್ಟು ತಡವಾಗುವುದು ಎಂದು ಕಂಡುಹಿಡಿಯಿರಿ. ಇದು ಆಪ್ಷನ್ ಸಿ 1140 ನಿಮಿಷ ಅಂತ ಉತ್ತರ ಬರುತ್ತೆ. ಮುಂದಿನ ಪ್ರಶ್ನೆ, ಒಂದು ಸರ್ವೆಯ ವರದಿಯಂತೆ 62% ಜನ ದೂರದರ್ಶನದಲ್ಲಿ ವಾರ್ತೆಯನ್ನು ವೀಕ್ಷಿಸುತ್ತಾರೆ, 44% ಜನ ದಿನಪತ್ರಿಕೆಯನ್ನು ಓದುತ್ತಾರೆ ಮತ್ತು 24% ಜನ ದಿನಪತ್ರಿಕೆಯನ್ನು ಓದುತ್ತಾರೆ. ಜೊತೆಗೆ ದೂರದರ್ಶನವನ್ನು ವೀಕ್ಷಿಸುತ್ತಾರೆ. ಎಷ್ಟು ಜನ ದಿನಪತ್ರಿಕೆಯನ್ನು ಓದುವುದಿಲ್ಲ ಮತ್ತು ದೂರದರ್ಶನವನ್ನು ವೀಕ್ಷಿಸುವುದಿಲ್ಲ ಅಂತ ಬಂದರೆ ಆಪ್ಷನ್ ಡಿ 18%. ಮುಂದಿನ ಪ್ರಶ್ನೆ, ತಾಯಿ, ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತವೆಷ್ಟು ಅಂತ ಬಂದರೆ ಆಪ್ಷನ್ ಎ 111 ವರ್ಷ. 47ನೇ ಪ್ರಶ್ನೆ, ಒಂದು ಪೈ ಚಾರ್ಟ್ ಇದೆ ಇಲ್ಲಿ, ಅದರಲ್ಲಿ ನೋಡ್ತಾ ಹೋದರೆ ಅದರದ್ದು ಉತ್ತರ ಆಪ್ಷನ್ ಸಿ 33 ಬರುತ್ತೆ. 48ನೇ ಪ್ರಶ್ನೆ, 99, 82, 18, 11 ಅದರ ಉತ್ತರ ಎಷ್ಟು ಬರುತ್ತೆ? ಆಪ್ಷನ್ ಸಿ 5 ಬರುತ್ತೆ. ಮುಂದಿನ ಪ್ರಶ್ನೆ, QUAD ಮತ್ತು I2U2 ಈ 2 ರಾಷ್ಟ್ರಗಳ ಗುಂಪುಗಳಲ್ಲಿ ಸಮಾನವಾಗಿರುವ ದೇಶಗಳು ಕ್ವಾಡ್ ಮತ್ತು ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಆಪ್ಷನ್ ಎ ಅರಬ್ ಎಮಿರೇಟ್ಸ್ ಮತ್ತು ಇಸ್ರೇಲ್. ಇನ್ನು 50ನೇ ಪ್ರಶ್ನೆ ಬಂದರೆ, ಭಾರತದಲ್ಲಿ ಜನಸಂಖ್ಯೆಯ ಸಾಂದ್ರತೆಯನ್ನು ನೋಡೋದಾದರೆ 1 ಕಿಲೋಮೀಟರ್ಗೆ 473.4 ಜನರು ಜನಸಾಂದ್ರತೆಯನ್ನು ಹೊಂದಿದೆ. ಇನ್ನು ಶಿಂಜೋ ಅಬೆ ಅವರು ಜಪಾನ್ ದೇಶಕ್ಕೆ ಎಷ್ಟು ಅವಧಿಗೆ ಪ್ರಧಾನಿಯಾಗಿದ್ದರು ಅಂತ ಬಂದರೆ 4 ಅವಧಿಗೆ ಅವರು ಪ್ರಧಾನಿಯಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆಯಲ್ಲ. ನೆಪೆಂಥಿಸ್ ಜಾತಿಯ ಮಾಂಸಾಹಾರಿ ಸಸ್ಯಗಳು ತಮ್ಮ ಪೋಷಕಾಂಶದ ಕೊರತೆಯನ್ನು ಪೂರೈಸಿಕೊಳ್ಳಲು ಜೈವಿಕ ಬಲೆಗಳಾಗಿ ಕಾರ್ಯನಿರ್ವಹಿಸುವ ಎಲೆ ವಿಕಸಿತ ಹೂಜಿಗಳ ಮೂಲಕ ಕೀಟಗಳನ್ನು ಸೆರೆ ಹಿಡಿಯುತ್ತವೆ. ಮಾಂಸಾಹಾರಿ ಸಸ್ಯಗಳು ಬೇಟೆಯನ್ನು ಸೆಳೆಯಲು ಮತ್ತು ಸೆರೆ ಹಿಡಿಯಲು ಮಕರಂದ, ವಾಸನೆ, ಬಣ್ಣ ಮತ್ತು ನಿರಳಾತೀತ ಫ್ಲೋರೋಸೆನ್ಸ್ ನಂತಹ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಆಪ್ಷನ್ ಡಿ 2 ಮಾತ್ರ, ಅಂದರೆ ಮಾಂಸಾಹಾರಿ ಸಸ್ಯಗಳು ಬೇಟೆಯನ್ನು ಸೆಳೆಯಲು ಅಂತ ಇದೆಯಲ್ಲ ಅದು ಬರುತ್ತೆ. ಇನ್ನು ಮುಂದಿನ 53ನೇ ಪ್ರಶ್ನೆ ನೋಡೋದಾದರೆ, ಕೆಳಕಂಡವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ P2, Q1, R4, S3 ಅಂತ ಬರುತ್ತೆ. ಇನ್ನು 54ನೇ ಪ್ರಶ್ನೆ, ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ ಅಂತ ಬಂದರೆ ಆಪ್ಷನ್ ಸಿ ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನದಿಂದ ಅನ್ನೋಂಥ ಉತ್ತರ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಕೀಟನಾಶಕಗಳಾಗಿ ಬಳಸುವ ರಾಸಾಯನಿಕಗಳು ಕೊಳೆಯುವಂತಹವುಗಳಲ್ಲ ಅನ್ನೋಂಥ ಪ್ರಶ್ನೆಗೆ ಆಪ್ಷನ್ ಎ ಜೈವಿಕ ವರ್ಧನೆ. 56ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿಯು ಇದರಿಂದ ಉತ್ಪತ್ತಿಯಾಗುತ್ತದೆ. ಆಪ್ಷನ್ ಎ ಮೈಟೋಕಾಂಡ್ರಿಯಾ. 57ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಅಂತ ಬಂದಿದೆ. ಆಪ್ಷನ್ ಎ IRCI. 58ನೇ ಪ್ರಶ್ನೆಯನ್ನು ನೋಡೋದಾದರೆ, 1999ರ ವರ್ಷದಲ್ಲಿ ಫೆಮಾವನ್ನು ಯಾವ ಹಿಂದಿನ ಕಾಯ್ದೆಯ ಬದಲಾಗಿ ಪರಿಚಯಿಸಲಾಗಿತ್ತೆಂದರೆ ಅಂತ ಬಂದರೆ ಇದು ಆಪ್ಷನ್ ಎ ಫೆರಾ ಅಂತ ಬರುತ್ತೆ, FERA. 59ನೇ ಪ್ರಶ್ನೆಯನ್ನು ನೋಡೋದಾದರೆ, ಕರ್ನಾಟಕ ಸರ್ಕಾರವು ತನ್ನ 2022-23ರ ಮುಂಗಡ ಪತ್ರದ ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸುವುದಾಗಿ ಮರುಜಾರಿಗೊಳಿಸಲು ಘೋಷಿಸಿದ ಯೋಜನೆ ಯಾವುದು ಅಂತಾದರೆ ಯಶಸ್ವಿನಿ ಯೋಜನೆ ಅಂತ ನಾವು ನೋಡಬಹುದು. ಇನ್ನು 60ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತಿದೆ. ಇದನ್ನು ನಾವು ನೋಡ್ತಾ ಹೋದರೆ P3, Q4, R1, S2 ಅಂತ ಬರುತ್ತೆ. ಅಂದರೆ ಹಸಿರು ಕ್ರಾಂತಿ ಆಹಾರ ಪದಾರ್ಥಗಳ ಉತ್ಪಾದನೆ, ಬಿಳಿಯ ಕ್ರಾಂತಿ ಹಾಲಿನ ಉತ್ಪಾದನೆ, ನೀಲಿಯ ಕ್ರಾಂತಿ ಸಾಗರ ಉತ್ಪಾದನೆ ಅಥವಾ ಮೀನಿನ ಉತ್ಪಾದನೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ ಅಂತ ನಾವು ನೋಡ್ಬೋದು. ಇನ್ನು ಜನರಲ್ ಇಂಗ್ಲೀಷ್ ಕ್ವಶನ್ಗೆ ಬಂದಾಗ 61ನೇ ಪ್ರಶ್ನೆಯನ್ನು, ಹಿ ವಾಸ್ ಕನ್ಸ್ಯೂಮ್ಡ್ ವಿತ್ ಫಿಲ್ಯಾಂಥ್ರೋಫಿ ಡ್ಯಾಶ್ ಹಿ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ ಅಂತ ಇದೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ ಇಲ್ಲಿ ಆಪ್ಷನ್ ಡಿ ಸೋ ದ್ಯಾಟ್ ಅಂತ ಬರುತ್ತೆ. ಇನ್ನು 62ನೇ ಪ್ರಶ್ನೆ, ದೇರ್ ಅಪಾಸ್ಟ್ರೋಫಿ ಡಿ ಬಿ ಸ್ಟೀವ್ ಹೈಕ್ ಅಂತದಲ್ಲ, ಅಲ್ಲಿ ಅಪಾಸ್ಟ್ರೋಫಿ ಇಲ್ಲ, ಅದನ್ನು ನಾವು ಬಿಡಿಸಿ ಬರೆಯೋದಾದರೆ ಆಪ್ಷನ್ ಸಿ ದೇರ್ ವುಡ್ ಬಿ ಅಂತ ನಾವು ಬರೀಬಹುದು. ಇನ್ನು 63ನೇ ಪ್ರಶ್ನೆಯನ್ನು ನಾವು ನೋಡಿದ್ರೆ, ಎನ್ ಆಫಿಸಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್ ಅಂತ ನೋಡಿದ್ರೆ ಆಪ್ಷನ್ ಎ
ಫಾರ್ಮಲ್ ಲ್ಯಾಂಗ್ವೇಜ್. ಇನ್ನು 64ನೇ ಪ್ರಶ್ನೆ, ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಬಂದರೆ ಆಪ್ಷನ್ ಎ ಸರಳ, ಡಸ್ ನಾಟ್ ನೋ ದ ರೂಲ್ಸ್ ಆಫ್ ದ ಕಂಪ್ನಿ ಅನ್ನುವಂಥ ಉತ್ತರವನ್ನು ನಾವಿಲ್ಲಿ ನೋಡಬಹುದು. ಇನ್ನು 65ನೇ ಪ್ರಶ್ನೆ, ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ದ ವರ್ಡ್ ಕುಡ್, ವುಡ್, ಮೇ ಈಸ್ ಯೂಸ್ಡ್ ಫಾರ್ ಆಪ್ಷನ್ ಎ ಮೇಕಿಂಗ್ ಅ ರಿಕ್ವೆಸ್ಟ್ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. 66ನೇ ಪ್ರಶ್ನೆ, ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ ಹಿ ಡಿಡ್ ನಾಟ್ ಅಕಂಪನಿ ಹಿಸ್ ಫ್ರೆಂಡ್ ಟು ದ ಸಿನಿಮಾ. ಇದರ ಉತ್ತರವನ್ನು ನೋಡಿದರೆ ಆಪ್ಷನ್ ಡಿ ಹ್ಯಾಡ್ ವಾಚ್ ಅನ್ನೋಂಥ ಉತ್ತರ ಬರುತ್ತೆ. 67ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ದೇ ವೋಂಟ್ ಕ್ಯಾಚ್ ದ ಬರ್ಗ್ಲರ್ಸ್ ಡ್ಯಾಶ್ ಅಂತ ಬಂದರೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಬಂದರೆ ಆಪ್ಷನ್ ಎ ವಿಲ್ ದೇ ಅಂತ ಬರುತ್ತೆ. ಇನ್ನು 68ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪೀಪಲ್ ಇನ್ ಮಲ್ನಾಡ್ ಕ್ಯಾರಿ ಡ್ಯಾಶ್ ಅಂಬ್ರೆಲಾ ವೆನೆವರ್ ದೇ ಗೋ ಔಟ್ ಅಂತ ಬಂದರೆ ಆ್ಯನ್ ಅಂತ ಬರುತ್ತೆ, ಆ್ಯನ್ ಅಂಬ್ರೆಲಾ ಅನ್ನುವಂಥ ಉತ್ತರವನ್ನು ನಾವು ನೋಡ್ಬೋದು. ಇನ್ನು 69ನೇ ಪ್ರಶ್ನೆ, ದ ಗೌರ್ಮೆಂಟ್ ವರ್ಕ್ಡ್ ಹಾರ್ಡ್ ಟು ಬಿಲ್ಡ್ ಬ್ರಿಡ್ಜಸ್ ವಿತ್ ನೈಬರಿಂಗ್ ಕಂಟ್ರೀಸ್, ದ ಅಂಡರ್ಲೈನ್ಡ್ ವರ್ಡ್ಸ್ ಮೀನ್ ಅಂತ ಬಂದರೆ ಆಪ್ಷನ್ ಸಿ ಇಂಪ್ರೂವ್ ರಿಲೇಷನ್ಸ್ ಅಂತ ಬರುತ್ತೆ. ಅಂದರೆ ನಮ್ಮ ದಾಯಾದಿ ರಾಷ್ಟ್ರಗಳಿರ್ತವಲ್ಲ ಅದರ ಸಂಬಂಧಪಟ್ಟಂಗೆ ಈ ಪ್ರಶ್ನೆಯನ್ನು ನಾವು ನೋಡ್ಬೋದು. ಇನ್ನು 70ನೇ ಪ್ರಶ್ನೆಯನ್ನು ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್ ಆರ್ ಡ್ಯಾಶ್ ದೇ ಲರ್ನ್ ಅಂತ ಇದೆಯಲ್ಲ ವೈಲ್ ದೇರ್ ಲರ್ನ್ ಅನ್ನುವಂಥ ಬರುತ್ತೆ, ಆಪ್ಷನ್ ಡಿ ವೈಲ್ ಅನ್ನುವಂಥ ಉತ್ತರವನ್ನು ನಾವು ನೋಡ್ಬೋದು. ಇನ್ನು 71ನೇ ಪ್ರಶ್ನೆ, ಐದರ್ ಮೈ ಫಾದರ್ ಆರ್ ಮದರ್ ಡ್ಯಾಶ್ ಟು ಅಟೆಂಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ದಿಸ್ ಈವ್ನಿಂಗ್ ಅನ್ನುವಂಥ ಪ್ರಶ್ನೆಗೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಅನ್ನುವಂಥ ಪದ ಬರುತ್ತೆ. ಅಂದರೆ ಇಲ್ಲಿ ಥರ್ಡ್ ಪ್ಲಸ್ ಪರ್ಸನ್ ಸಿಂಗ್ಯುಲರ್ಗೆ ಈಸ್ ಅನ್ನುವಂಥ ಪ್ರತ್ಯಯವನ್ನು ಬಳಕೆ ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆ, ದ ಸೇವ್ಡ್ ಪೊಲೀಸ್ ಆಫೀಸರ್ ಡ್ಯಾಶ್ ದ ಪ್ಲಾಯ್ ಆಫ್ ದ ಟೆರರಿಸ್ಟ್ ಅನ್ನುವಂಥ ಪ್ರಶ್ನೆಗೆ ಆಪ್ಷನ್ ಸಿ ಸಾ ಆಫ್ ಅಂತ ಇದೆಯಲ್ಲ ಆಪ್ಷನ್ ಸಿಯಲ್ಲಿ ಆ ಉತ್ತರವನ್ನು ನಾವು ನೋಡಬಹುದು. 73ನೇ ಪ್ರಶ್ನೆ, ಆ್ಯಡ್ ಅ ಸೂಟೇಬಲ್ ಪ್ರೆಫಿಕ್ಸ್ ಟು ಗೆಟ್ ದ ಅಪೋಸಿಟ್ ಆಫ್ ದ ವರ್ಡ್ ಅಕ್ಯುರೇಟ್. ಅಕ್ಯುರೇಟ್ಗೆ ಆಪ್ಷನ್ ಬಿ ಇನ್ ಅಕ್ಯುರೇಟ್ ಅನ್ನುವಂಥ ಪದವನ್ನು ನಾವು ನೋಡಬಹುದು. 74ನೇ ಪ್ರಶ್ನೆ, ರವಿ ವ್ಯಾನ್ ಟು ದ ಡೆಂಟಿಸ್ಟ್ ಅನ್ನುವಂಥ ಪ್ರಶ್ನೆಗೆ ನಾವು ಕರೆಕ್ಟ್ ಆದಂಥ ಪದವನ್ನು ನೋಡಿದೆ, ಪ್ರಶ್ನಾರ್ಥಕ ಪದವನ್ನು ನೋಡಿದೆ. ಆಪ್ಷನ್ ಎ ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಅನ್ನುವಂಥ ಉತ್ತರವನ್ನು ನಾವಿಲ್ಲಿ ನೋಡಬಹುದು. 75ನೇ ಪ್ರಶ್ನೆ, ಆ್ಯಡ್ ಅ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್ ಅಂತ ಇದೆ, ಅದು 75ನೇ ಪ್ರಶ್ನೆಗೆ ಆಪ್ಷನ್ ಬಿ ION ಅಂತ ಇದೆಯಲ್ಲ ಅದು ರೇಡಿಯೇಟ್ ಹೋಗಿ ರೇಡಿಯೇಷನ್ ಅಂತ ಉತ್ತರ ನಾವು ನೋಡಬಹುದು. 76ನೇ ಪ್ರಶ್ನೆಯನ್ನು ನೋಡೋದಾದರೆ ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್ ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಆಪ್ಷನ್ ಎ ಅಫರ್ಮೇಟಿವ್ ಅಂತದಲ್ಲ ಆ ಉತ್ತರವನ್ನು ನಾವು ನೋಡಬಹುದಾಗಿದೆ. ಇನ್ನು 77ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಅ ಪರ್ಸನ್ ಹೂ ಈಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ವೈಲ್ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಬಿಸ್ನೆಸ್ ಈಸ್ ಆ್ಯನ್ ಅನ್ನುವಂಥ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಎಂಟರ್ಪ್ರೆನರ್ ENTREPRENEUR ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. ಇನ್ನು 78ನೇ ಪ್ರಶ್ನೆ, ಯು ಓಪನ್ ದ ಡೋರ್ ಪ್ಲೀಸ್ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಕ್ಯಾನ್ ಯು ಓಪನ್ ದ ಡೋರ್ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. ಇನ್ನು 79ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ಪೇರ್ ಆಫ್ ವರ್ಡ್ಸ್ ಫ್ರಾಮ್ ದ ಫಾಲೋವಿಂಗ್ ಅನ್ನುವಂಥ ಪ್ರಶ್ನೆಗೆ ಆಪ್ಷನ್ ಡಿ ಪ್ರೊನೌನ್ಸ್ PRONOUNCE ಪ್ರೊನೌನ್ಸ್, ಅದರ ಮುಂದೆ PRONOUNCATION ಪ್ರೊನೌನ್ಸಿಯೇಷನ್ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. ಇನ್ನು 80ನೇ ಪ್ರಶ್ನೆ, ಪ್ಯಾರಡಾನ್ ಮೀ ಇನ್ ಕನ್ವರ್ಸೇಷನ್ ಈಸ್ ಯೂಸ್ಡ್ ಫಾರ್ ಅನ್ನುವಂಥ ಪ್ರಶ್ನೆಗೆ ಆಪ್ಷನ್ ಡಿ ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬಿನ್ ಸೇಡ್ ಅನ್ನುವಂಥ ಉತ್ತರವನ್ನು ನಾವು ನೋಡ್ಬೋದು. ಇನ್ನು ಸಾಮಾನ್ಯ ಕನ್ನಡ ವಿಭಾಗಕ್ಕೆ ಬಂದರೆ 81ನೇ ಪ್ರಶ್ನೆ, ಮನೆಯ ಮುತ್ತಿನ ನೀರಿನ ಎರೆಕಾವ ಹೊಯ್ದ ಎನ್ನುವ ಪ್ರಶ್ನೆಗೆ ಆಪ್ಷನ್ ಡಿ ನಾಮವಾಚಕ ಅನ್ನುವಂಥ ಪದವನ್ನು ನಾವು ನೋಡ್ಬೋದು. 82ನೇ ಪ್ರಶ್ನೆ, ಯೋಗಿ ನಾಮಕ್ಕೆ ಉದಾಹರಣೆ ಅನ್ನೋದಾದರೆ ಗುಣವಾಚಕ ಅನ್ನುವಂಥ ಉತ್ತರವನ್ನು ನಾವು ನೋಡ್ಬೋದು.
ಅಕ್ಕ ಈ ಪದದ ಬಹುವಚನ ರೂಪ ಯಾವುದಂದರೆ ಆಪ್ಷನ್ ಬಿ ಅಕ್ಕಂದಿರು. ಎಲ್ರಿಗೂ ಗೊತ್ತಿರುವಂಥ ವಿಚಾರ. 84ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ? ಇದಕ್ಕೆ ಉತ್ತರ ಆಪ್ಷನ್ ಡಿ ತಂದೆ. 85ನೇ ಪ್ರಶ್ನೆಗೆ ಉತ್ತರ ವಾಚ್ಯಲಿಂಗಕ್ಕೆ ಉದಾಹರಣೆ ಅನ್ನುವಂಥ ಪ್ರಶ್ನೆಗೆ ಬಂದರೆ ಆಪ್ಷನ್ ಬಿ ಆಕಾಶ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. 86ನೇ ಪ್ರಶ್ನೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಸೂಚಿಸುವ ವಿಭಕ್ತಿ ಅಂತ ಬಂದರೆ ಸತಿಯೇ ಅಂತ ಇದೆಯಲ್ಲ, ಎ ಇರ ಎನ್ನುವಂತಹ ಪ್ರತ್ಯಯಗಳು ಕೊನೆಯಲ್ಲಿ ಬರ್ತಲ್ಲ ಸಂಬೋಧನಾ ವಿಭಕ್ತಿ ಪ್ರತ್ಯಯ, ಅಲ್ಲಿಗೆ ಸಂಬಂಧಪಡುತ್ತೆ. ಆಪ್ಷನ್ ಸಿ ಸಂಬೋಧನಾ. ಇನ್ನು 87ನೇ ಪ್ರಶ್ನೆ, ನಿಮಗೆ ಶುಭವಾಗಲಿ. ಅಡಿಗೆರೆ ಎಳೆದ ಪದವು ಡ್ಯಾಶ್ ರೂಪ ಅನ್ನುವಂಥ ನೋಡೋದಾದರೆ ಇಲ್ಲಿ ಡಿ ವಿದ್ಯಾರ್ಥಕ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. 88ನೇ ಪ್ರಶ್ನೆ, ಆಕಾಶದಲ್ಲಿ ಗುಡುಗುಡು ಎಂದು ನಡುಗಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ ಅಂತ ಬಂದರೆ ಇದು ಆಪ್ಷನ್ ಬಿ ಅನುಕರಣಾವ್ಯಯ ಅಂತ ನಾವು ನೋಡಬಹುದು. 89ನೇ ಪ್ರಶ್ನೆ, ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ. ಇದು ಸಂಸ್ಕೃತ ಭಾಷೆಗೆ ಸೇರಿರುವುದನ್ನು ನಾವು ಗಮನಿಸಬಹುದು. 90ನೇ ಪ್ರಶ್ನೆ, ದ್ವಿರುಕ್ತಿಗೆ ಈ ಪದ ಉದಾಹರಣೆ. ಇದರ ಉತ್ತರ ಬೇಗ ಬೇಗ. ಅಂದರೆ ದ್ವಿರುಕ್ತಿ ಒಂದೇ ಪದ ಎರಡು ಸರಿ ಬಳಕೆ ಆಗಿರ್ತದೆ, ಅಂದರೆ ಎರಡು ಪದಗಳಿಗೂ ಅರ್ಥ ಇರ್ತದೆ ಅನ್ನುವಂಥ ಪ್ರಶ್ನೆ. ಉತ್ತರ ಆಪ್ಷನ್ ಡಿ. 91ನೇ ಪ್ರಶ್ನೆ, ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ನೋಡೋದಾದರೆ ಆಪ್ಷನ್ ಸಿ ಬೇಸಿಗೆ. 92ನೇದು ಕಬ್ಬಿಗ ಪದದ ಸಮಾನಾರ್ಥಕ ಪದ. ಇದರ ಆಪ್ಷನ್ ಸಿ ಕವಿ. ಅಂದರೆ ಕವಿ ತತ್ಸಮ ಆದರೆ ಕಬ್ಬಿಗ ತದ್ಭವ ಆಗ್ತದೆ. 93ನೇ ಪ್ರಶ್ನೆಗೆ ಉತ್ತರ ನಿಮ್ಮ ಹೆಸರು ಏನು? ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತದೆ. ಆಪ್ಷನ್ ಎ. ಇನ್ನು 94ನೇ ಪ್ರಶ್ನೆಗೆ ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು ಎನ್ನುವಂಥ ಪ್ರಶ್ನೆಗೆ ಉತ್ತರ ಸ್ವಚ್ಛ ಭಾರತ ಅಭಿಯಾನ. ಆಪ್ಷನ್ ಡಿ ಸ್ವಚ್ಛ ಭಾರತ ಅಭಿಯಾನ. ಇನ್ನು 95ನೇ ಪ್ರಶ್ನೆ, ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾದ ವಾಕ್ಯ ರಚಿಸಲು ಕ್ರಮದಲ್ಲಿ ಜೋಡಿಸಿ ಅಂತ ಬಂದರೆ ಆಪ್ಷನ್ ಡಿ RSQP. ಅಂದರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಅನ್ನುವಂಥ ಉತ್ತರವನ್ನು ನಾವು ನೋಡಬಹುದು. ಇನ್ನು 96ನೇ ಪ್ರಶ್ನೆ, ಕನ್ನಡದ ರತ್ನತ್ರಯರು ಅಂತ ಬಂದರೆ ಇಲ್ಲಿ ಆಪ್ಷನ್ ಬಿ ಪಂಪ ಪೊನ್ನ ರನ್ನ. ಇಲ್ಲಿ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೋತೀರಿ ವೀಕ್ಷಕರೇ. ಅಂದರೆ ರನ್ನ ಜನ್ನ ಪೊನ್ನ ಅಂತ ಬರೆದಿರ್ತೀರಿ. ರನ್ನ ಜನ್ನ ಪೊನ್ನನವರು ಇವರು ಕವಿ ಚಕ್ರವರ್ತಿಗಳಾಗ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಕನ್ನಡದ ರತ್ನತ್ರಯರು ಅಂತ ಕೇಳಿದ್ದಾರೆ. ರತ್ನತ್ರಯರು ಅಂತ ಬಂದರೆ ಪಂಪ ಪೊನ್ನ ರನ್ನ ಅಂತ ಅನ್ನೋವಂಥ ಉತ್ತರವನ್ನು ನಾವಿಲ್ಲಿ ನೋಡಬೇಕು. ಇನ್ನು 97ನೇ ಪ್ರಶ್ನೆ, ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರು ಅಂತ ಬಂದರೆ ಆಪ್ಷನ್ ಬಿ ಶಿಶ್ನಾಳ ಶರೀಫರು. ಇನ್ನು 98ನೇ ಪ್ರಶ್ನೆ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಎಂದು ಕನ್ನಡದ ಉತ್ಕಟ ಅಭಿಮಾನವನ್ನು ಮೆರೆದ ಕವಿ ಯಾರು ಅಂದರೆ ಆಪ್ಷನ್ ಬಿ GP ರಾಜರತ್ನಂ ಅನ್ನುವಂಥವ್ರು. ಇನ್ನು 99ನೇ ಪ್ರಶ್ನೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು ಅಂದರೆ ಸ್ವರ. ಅಂದರೆ ಇದು ಯಾವುದೇ ಒಂದು ಅಕ್ಷರಕ್ಕೆ ಅವಲಂಬಿತವಾಗಿರುವುದಿಲ್ಲ. ಆಪ್ಷನ್ ಬಿ ಸ್ವರ ಅನ್ನುವಂಥದ್ದು ಉತ್ತರ ಆಗುತ್ತೆ. ಇನ್ನು 100ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಲೋಪಸಂಧಿಗೆ ಉದಾಹರಣೆ ಅಂತ ಬಂದರೆ ಇದು ನಾವೆಲ್ಲ. ನಾವು ಪ್ಲಸ್ ಎಲ್ಲ ನಾವೆಲ್ಲ. ಅಂದರೆ ಇಲ್ಲಿ ಉಕಾರ ಲೋಪ ಆಗಿರೋದರಿಂದ ಲೋಪಸಂಧಿ ಆಗ್ತದೆ. ಆಪ್ಷನ್ ಡಿ ನಾವೆಲ್ಲ ಅನ್ನುವಂಥ ಉತ್ತರವನ್ನು ನಾವು ನೋಡ್ಬೋದು. ಈ ವಿಡಿಯೋನ ನೋಡಿ ಸ್ನೇಹಿತರೆ, ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಈ ಎಕ್ಸಾಮನ್ನು ಇವತ್ತು ಕಂಡಕ್ಟ್ ಮಾಡಿದರೆ ಅದನ್ನು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.